ನಮಸ್ತೆ. ಲಾಸ್ಟ್ ಕ್ಲಾಸಲ್ಲಿ ನಾವು ಶೇಕಡವಾರು ಪರ್ಸೆಂಟೇಜ್ ಟಾಪಿಕ್ ಮೇಲಿನ ಪ್ರಶ್ನೆಗಳನ್ನ ನೋಡ್ತಾ ಇದ್ವಿ. ಈ ಕ್ಲಾಸಲ್ಲೂ ಕೂಡ ಅದೇ ಕ್ಲಾಸ್ನ ಮುಂದುವರ್ಸೋಣ. ನೋಡಿ, ಪ್ರಶ್ನೆ ನೋಡೋಣ. 18% ಆಫ್ ವಿಚ್ ನಂಬರ್ ಇಸ್ ಈಕ್ವಲ್ ಟು 12% ಆಫ್ 75 ಅಂತ ಕೇಳಿದ್ದಾರೆ. 18% ಯಾವ ನಂಬರ್ 12% ಶೇಕಡದ 75 ನಂಬರ್ಗೆ ಸಮವಾಗಿರುತ್ತೆ ಅಂತ ಕೇಳಿದ್ದಾರೆ. ನೋಡಿ, 18% ಅಂದ್ರೆ 18 ಡಿವೈಡೆಡ್ ಬೈ 100 ಅಲ್ವಾ? ಆಫ್ ವಿಚ್ ನಂಬರ್ ಯಾವ ನಂಬರ್ ಅನ್ನೋದು ಗೊತ್ತಿಲ್ಲ ನಮ್ಗೆ. ಸೊ ಆ ನಂಬರ್ ಈಕ್ವಲ್ ಆಗಿದೆಯಂತೆ ಯಾವುದಕ್ಕೆ? 12%, 12% ಆಫ್ 75. ಸರಿನಾ? ಇದು ಬರ್ಕೊಳ್ಳೋದು ಇಂಪಾರ್ಟೆಂಟು. ಸರಿನಾ? ಪ್ರಶ್ನೆ ಏನಿದೆ ಅದನ್ನೇ ನಾವು ಬರ್ಕೊಂಡಿದೀವಿ ಅಷ್ಟೇ. 18% ಆಫ್ ವಿಚ್ ನಂಬರ್ ಇಸ್ ಈಕ್ವಲ್ ಟು 12% ಆಫ್ 75. ಅರ್ಥ ಆಯ್ತಾ? ನೋಡಿ, ಸಿಂಪ್ಲಿಫೈ ಮಾಡೋಣ. 100ಕ್ಕೆ 100 ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ 6ರಿಂದ ಹೋಗುತ್ತೆ ಅಲ್ವಾ? 6 2 12, 6 3 18. ಈಗ ನೆಕ್ಸ್ಟ್ 75 ಕೂಡ 3ರಿಂದ ಹೋಗುತ್ತೆ. 3 1 3, 3 25 75 ಅಲ್ವಾ? ಸೊ ನಮ್ಗೆ ಎಕ್ಸ್ ಇಸ್ ಈಕ್ವಲ್ ಟು 25 50. ಸೊ ಆ ನಂಬರ್ ಎಷ್ಟು ಅಂತ ಹೇಳಿದ್ರೆ 50. ಅರ್ಥ ಆಯ್ತಾ? ಇವೆಲ್ಲ ಡಿ ಗ್ರೂಪ್, MTS ಆ ತರ ಎಕ್ಸಾಮ್ಗಳಲ್ಲಿ ಕೇಳ್ತಾ ಇರ್ತಾರೆ. ಸೊ ಇದು ಕೂಡ ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡೋಣ. 2 numbers are 90% and 75% lesser than a third number. By what percent should the first number be increased so it becomes equal to the second number? ನೋಡಿ ಗೈಸ್, ಪ್ರಶ್ನೆ ಏನಂತ ಇದೆ ಅಂದ್ರೆ, 3 ನಂಬರ್ ಇದೆಯಂತೆ. 3 ನಂಬರ್ ಅಲ್ಲಿ 3ನೇ ನಂಬರ್ಗಿಂತ ಮೊದಲ 2ನೇ ನಂಬರ್ 90% ಮತ್ತೆ 75% ಕಡಿಮೆ ಇದೆಯಂತೆ. ಸೊ ಎಷ್ಟು ಪರ್ಸೆಂಟ್ ನಾವು ಇನ್ಕ್ರೀಸ್ ಮಾಡಿದ್ರೆ ಫಸ್ಟ್ ನಂಬರ್ ಸೆಕೆಂಡ್ ನಂಬರ್ ಈಕ್ವಲ್ ಆಗುತ್ತೆ ಅಂತ ಕೇಳಿದ್ದಾರೆ. ಅರ್ಥ ಆಯ್ತಾ? ನೋಡಿ, ಫಸ್ಟ್ನೇ ನಂಬರ್ ಸೆಕೆಂಡ್ನೇ ನಂಬರ್ಗೆ ಈಕ್ವಲ್ ಆಗುತ್ತೆ. ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಮಾಡಬೇಕು? ನೋಡಿ, 2 ನಂಬರ್ಸ್ ನೋಡಿ, 3 ನಂಬರ್ ಇದೆ. ಆ ನಂಬರ್ನ 1 2 3 3 ನಂಬರ್ ಇದೆ. ಈಗ 3ನೇ ನಂಬರ್ 100 ಅಂತ ಅನ್ಕೊಂಡ್ರೆ ಫಸ್ಟ್ನೇ ನಂಬರ್ 90% ಕಡಿಮೆ ಆಗಿದೆ. 90% ಅಂದ್ರೆ 90 ಕಡಿಮೆ ಆಗಿದೆ ಅಂದ್ರೆ 10 ಅಲ್ವಾ? ಸೆಕೆಂಡ್ನೇ ನಂಬರ್ 75% ಕಡಿಮೆ ಆಗಿದೆ. 100ಕ್ಕೆ 75% ಅಂದ್ರೆ 75. ಸೊ ಈ ಕಡೆ 25 ಅಲ್ವಾ? ನೆಕ್ಸ್ಟ್, ವಾಟ್ ಪರ್ಸೆಂಟ್ ಶುಡ್ ಬಿ ಫಸ್ಟ್ ನಂಬರ್ ಬಿ ಇನ್ಕ್ರೀಸ್ಡ್? ಎಷ್ಟು ನಂಬರ್ನ ನಾವು ಇನ್ಕ್ರೀಸ್ ಮಾಡಬೇಕು? ಫಸ್ಟ್ ನಂಬರ್ ಈಕ್ವಲ್ ಟು ದ ಸೆಕೆಂಡ್ ನಂಬರ್, 2ನೇ ನಂಬರ್ ಈಕ್ವಲ್ ಆಗಿ. ನೋಡಿ, ಎಷ್ಟು ನಂಬರ್ ಜಾಸ್ತಿ ಮಾಡಬೇಕು? ಸೆಕೆಂಡ್ ನಂಬರ್ ಈಕ್ವಲ್ ಆಗ್ಬೇಕು ಅಂದ್ರೆ ಎರಡರ ವ್ಯತ್ಯಾಸ ಎಷ್ಟು? 15 ಅಲ್ವಾ? 10ಕ್ಕೆ 15 ಸೇರಿಸಿರ್ತಾನೆ 25 ಆಗೋದು. ಸೊ 15ನ ಜಾಸ್ತಿ ಮಾಡಬೇಕು. ಕಂಪೇರ್ ಮಾಡ್ತಾ ಇದೀವಿ ಯಾವ್ದಕ್ಕೆ? ಫಸ್ಟ್ನೇ ನಂಬರ್ಗೆ. ಅದು ಇಂಪಾರ್ಟೆಂಟ್. ಕಂಪೇರ್ ಮಾಡೋದನ್ನ ಡಿನಾಮಿನೇಟರ್ ಛೇದದಲ್ಲಿ ಬರ್ಕೋಬೇಕು. ಸೊ 10ಗೆ ಕಂಪೇರ್ ಮಾಡ್ತಾ ಇದೀವಿ. ಎಷ್ಟು ಕಡಿಮೆ ಆಗಿದೆ? 15 ಕಡಿಮೆ ಆಗಿದೆ. ಎಷ್ಟು ಜಾಸ್ತಿ ಆಗಿರೋದು ಅಂದ್ರೆ ಎಷ್ಟು ಜಾಸ್ತಿ ಮಾಡ್ಬೇಕು? 10ಕ್ಕೆ 25 ತಾನೇ ಜಾಸ್ತಿ ಮಾಡ್ಬೇಕಾಗಿರೋದು. ಅರ್ಥ ಆಯ್ತಾ? 25 ಜಾಸ್ತಿ ಮಾಡ್ಬೇಕು ಅಂದ್ರೆ 10ಕ್ಕೆ 15. ಎಷ್ಟು ಜಾಸ್ತಿ? 25ಕ್ಕೆ 15 ತಾನೇ ಜಾಸ್ತಿ ಮಾಡ್ಬೇಕಾಗಿರೋದು ಗಾಯ್ಸ್. ಸೊ ಅದನ್ನ ಪರ್ಸೆಂಟೇಜ್ ಅಲ್ಲಿ ಹೇಳಿದ್ದಾರೆ. ಸರಿನಾ? 10ಗೆ 10 ಕ್ಯಾನ್ಸಲ್. ಸೊ 150% ನಾವು ಜಾಸ್ತಿ ಮಾಡ್ಬೇಕು. ಸೊ ಮೊದಲನೇ ನಂಬರ್ 2ನೇ ನಂಬರ್ ಈಕ್ವಲ್ ಆಗ್ಬೇಕು ಅಂದ್ರೆ ನಾವು 150% ಜಾಸ್ತಿ ಮಾಡಿದ್ರೆ ಫಸ್ಟ್ ಅಂಡ್ ಸೆಕೆಂಡ್ ನಂಬರ್ ಈಕ್ವಲ್ ಆಗುತ್ತೆ. ಅರ್ಥ ಆಯ್ತಾ ಗೈಸ್? ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ನೋಡಿ, 3 ನಂಬರ್ ಕೊಟ್ಟಿದ್ದಾರೆ. 3 ನಂಬರ್ 3ನೇ ನಂಬರ್ಗೆ ಕಂಪೇರ್ ಮಾಡ್ತಾ ಇರೋದು 2 ನಂಬರ್ನ. ಸೊ 3ನೇ ನಂಬರ್ ಕಂಪೇರ್ ಮಾಡಿದ್ರೆ ಮೊದಲನೇ ನಂಬರ್ 90% ಕಡಿಮೆ ಇದೆಯಂತೆ. ನೆಕ್ಸ್ಟ್ 2ನೇ ನಂಬರ್ಗೆ 75% ಕಡಿಮೆ ಇದೆ. 90% ಕಡಿಮೆ ಇದೆ ಅಂದ್ರೆ ತುಳ್ಕತ್ತಲ್ವಾ? ಸೊ 75% ಅಂದ್ರೆ 25 ಉಳ್ಕತ್ತಲ್ವಾ? ಅರ್ಥ ಆಯ್ತಾ? ಸೊ ಮೊದಲನೇ ನಂಬರ್ ಎಷ್ಟು ಪರ್ಸೆಂಟ್ ನಾವು ಇನ್ಕ್ರೀಸ್ ಮಾಡಿದ್ರೆ 2ನೇ ನಂಬರ್ಗೆ ಸಮವಾಗಿ ಬರ್ತದೆ ಅಂತ ಕೇಳಿದ್ದಾರೆ. ಯಾವ್ದು ಕಂಪೇರ್ ಮಾಡ್ತಿರೋದು? 10ಕ್ಕೆ ಅಲ್ವಾ?
10ರಿಂದ ಎಷ್ಟು ಜಾಸ್ತಿ ಮಾಡಿದ್ರೆ 25 ಆಗುತ್ತೆ ಅಂತ ಕೇಳಿದರೆ 10ಕ್ಕೆ ಎಷ್ಟು ಜಾಸ್ತಿ ಮಾಡ್ಬೇಕು? 15 ಜಾಸ್ತಿ ಮಾಡ್ಬೇಕು. ಸೊ 10ಕ್ಕೆ 15 ಜಾಸ್ತಿ ಮಾಡ್ತು ಅಂದ್ರೆ 25ಕ್ಕೆ ಈಕ್ವಲ್ ಆಗುತ್ತೆ. ಅದನ್ನ ಪರ್ಸೆಂಟೇಜ್ ಅಲ್ಲಿ ಹೇಳಿ ಅಂದ್ರೆ ಇಂಟು 100 ಅಂತ ಮಾಡ್ತೀವಲ್ವಾ. ಸೊ 10 ಕ್ಯಾನ್ಸಲ್ ಆಯ್ತು. 15 into 10 150%. ಓಕೆನಾ? ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ. ದ ಸಮ್ ಆಫ್ ಟೂ ನಂಬರ್ ಈಸ್ 520 if the bigger number is decreased by 4% and smaller number is increased by 12%, then the number obtained are equal. So the smaller number is ಅಂತ ಕೇಳಿದ್ರೆ ನೋಡಿ, ಯಾವುದೋ ಎರಡು ನಂಬರ್ ಇದೆ, ಬಿಗ್ ನಂಬರ್, ದೊಡ್ಡ ನಂಬರು ಮತ್ತೆ ಚಿಕ್ಕ ನಂಬರ್ ಅಂತ ಎರಡು ನಂಬರ್ ಇದೆ. ಅವೆರಡನ್ನು ನಾವು ಕೂಡಿದ್ರೆ 520 ಬರುತ್ತಂತೆ. ಸೊ ದೊಡ್ಡ ನಂಬರ್ನ 4% ಕಡಿಮೆ ಮಾಡಿ ಚಿಕ್ಕ ನಂಬರ್ನ 12% ಜಾಸ್ತಿ ಮಾಡಿದ್ರೆ ಅವೆರಡು ಕೂಡ ಈಕ್ವಲ್ ಆಗುತ್ತಂತೆ. ಸೊ ಅದರಲ್ಲಿ ಚಿಕ್ಕ ನಂಬರ್ ಎಷ್ಟು ಅಂತ ಕೇಳಿದರೆ ಸಿಂಪಲ್ ಆಗಿದೆ ಪ್ರಶ್ನೆ. ನೋಡಿ, ಎರಡು ನಂಬರ್ ಇದೆ. ಈಗ ದೊಡ್ಡ ನಂಬರ್ನ ಬಿಗ್ ಅಂತ ತಗೋಣ. ಬಿಗ್ ನಂಬರ್ ಮತ್ತೆ ಸ್ಮಾಲ್ ನಂಬರ್ ಇವೆರಡು ಕೂಡ್ಸಿದ್ರೆ ಎಷ್ಟಾಗುತ್ತಂತೆ? 520 ಆಗುತ್ತಂತೆ ಬಸ್. ಸರಿನಾ? ನೆಕ್ಸ್ಟ್ ಬಿಗ್ ನಂಬರ್ನ 4% ಕಡಿಮೆ ಮಾಡ್ಬೇಕಂತೆ. 4% ಕಡಿಮೆ ಮಾಡಿದ್ರೆ ಎಷ್ಟಾಯ್ತು? 96% ಆಯ್ತಲ್ವಾ ಬಿಗ್ ನಂಬರು. ಸೊ ಅದೇ ರೀತಿ ಚಿಕ್ಕದು ಸ್ಮಾಲರ್ ನಂಬರ್ 12% ಜಾಸ್ತಿ ಮಾಡಿದ್ರು. 12% ಅಂದ್ರೆ ಜಾಸ್ತಿ ಅಂದ್ರೆ ಪ್ಲಸ್ ಅಲ್ವಾ, 112 ಆಯ್ತಲ್ವಾ. 112% ಆಫ್ ಸ್ಮಾಲ್ ನಂಬರ್. ಸ್ಮಾಲ್ ನಂಬರ್ನ 12% ಜಾಸ್ತಿ ಮಾಡಿದ್ರೆ ಅವಾಗ ಅವೆರಡು ಏನಾಗುತ್ತೆ ಅಂದ್ರೆ ಈಕ್ವಲ್ ಆಗುತ್ತಂತೆ. ಸೇಮ್ ಕ್ವಶನ್ ಏನಿದೆ ಅದನ್ನ ಇಲ್ಲಿ ಬರ್ಕೊಂಡಿದೀವಿ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡೋಣ. ನೋಡಿ, ಪರ್ಸೆಂಟೇಜ್ ಕ್ಯಾನ್ಸಲ್ ಆಗುತ್ತೆ. ಸೊ ನೆಕ್ಸ್ಟ್ 96 ಮತ್ತೆ 112 ಯಾವ ನಂಬರ್ ಇಂದ ಹೋಗುತ್ತೆ ನೋಡಿ. 96 ಅಂದ್ರೆ 12, 2ರಿಂದ ನೋಡೋಣ. 2 4 8, 2 8 16, 2 5 10, 2 6 12. ಸೊ 7ರಿಂದ ಭಾಗ ಆಗುತ್ತೆ ನೋಡಿ. 7 8 56, 7 6 48. ಓಕೆನಾ? ವೈಟ್ ಗೈಸ್, ತಪ್ಪಾಗಿದೆ. 1 ನಿಮಿಷ. 7ರಿಂದ ಭಾಗ ಆಗಲ್ಲ. ನೆಕ್ಸ್ಟ್ 48 ಇದೆ, 56 ಅಲ್ವಾ? 48 ಸಾರಿ ಗೈಸ್, 7 ಅಲ್ಲ, 8 7 56, 8 6 48. ಸಾರಿ ಗೈಸ್, 8ರಿಂದ ಭಾಗ ಆಗುತ್ತೆ ಅಲ್ವಾ. 8 7 56, 8 6 48 ಅಲ್ವಾ. 8ರಿಂದ ಡಿವೈಡ್ ಆಗುತ್ತೆ. ಸೊ 6 ಆಫ್ ಬಿ ಇಸ್ ಈಕ್ವಲ್ ಟು 7 ಆಫ್ ಎಸ್. ಬಿ ಅಂದ್ರೆ ಬಿಗ್ಗರ್ ನಂಬರ್, ಎಸ್ ಅಂದ್ರೆ ಸ್ಮಾಲರ್ ನಂಬರ್. ಓಕೆನಾ? ನಮ್ಗಿಲ್ಲಿ ಬಿಗ್ಗರ್ ನಂಬರ್ ಮತ್ತೆ ಸ್ಮಾಲರ್ ನಂಬರ್ ಎರಡರದ್ದು ರೇಷಿಯೋ 6. ಬಿಗ್ಗರ್ ನಂಬರ್ ರೇಷಿಯೋ 7 ಅಂತೆ, ಸ್ಮಾಲರ್ದು 6. ಆಯ್ತಾ? ನಮ್ಗೆ ಬಿಗ್ಗರ್ ನಂಬರ್ ಮತ್ತೆ ಸ್ಮಾಲರ್ ನಂಬರ್ ಕೂಡಿಸಿದ್ರೆ ಎಷ್ಟು ಬರುತ್ತೆ ಸಮ್ಮು? 520 ಅಲ್ವಾ. ಇವೆರಡನ್ನು ಸಮ್ ಮಾಡಿ ಕೂಡಿ ಎಷ್ಟಾಗುತ್ತೆ? 13 ಅಲ್ವಾ. ಇಲ್ಲೇ ಬರೀತೀವಿ ನೋಡಿ. 13 ಯಾವ್ದಕ್ ಸಮ? 520 ತಾನೆ. 13ಗೆ 520 ಕೊಟ್ಟಿದ್ದಾರೆ. ನಾವು ಕಂಡು ಹಿಡಿದಿರೋದು ಇದು. ಅವ್ರು ಕೊಟ್ಟಿರೋದು ಬಿಗ್ಗರ್ ಸ್ಮಾಲರ್ ಸೇರಿದ್ರೆ ಎಷ್ಟು? 520 ಅಂತ. ಇವೆರಡು ಸಮ್ ಮಾಡಿ 13 ಆಯ್ತಲ್ವಾ. ಸೊ 1ಗೆ ಎಷ್ಟಾಗುತ್ತೆ? 40. 13 4 ಅಲ್ವಾ, 0 ಕ್ಯಾರಿ ಮಾಡಿ ಆಯ್ತಲ್ವಾ. ನಮಗ್ ಬೇಕಾಗಿರೋದು ಯಾವುದು? ಸ್ಮಾಲರ್ ನಂಬರ್. ಸ್ಮಾಲರ್ ನಂಬರ್ ಎಷ್ಟಿದೆ? ರೇಷಿಯೋ 6. ಸೊ 6 ಅಂದ್ರೆ 40 into 6 240. ಸೊ ಆನ್ಸರ್ ಇಸ್ 240. ಇನ್ ಕೇಸ್ ಬಿಗ್ಗರ್ ನಂಬರ್ ಕೇಳಿದ್ರೆ ಏನ್ ಮಾಡ್ತೀವಿ? 7ನ ಮಲ್ಟಿಪ್ಲೈ ಮಾಡ್ತೀವಿ. ಸರಿ ಅಲ್ವಾ? 280. ಅವ್ರು ಯಾವ್ದಾದ್ರು ಕೇಳ್ಬೋದು, ಬಿಗ್ಗರ್ ಆದ್ರೂ ಕೇಳ್ಬೋದು, ಸ್ಮಾಲರ್ ಆದ್ರೂ ಕೇಳ್ಬೋದು. ಬಟ್ ಆಪ್ಷನ್ ಆನ್ಸರ್ ಅಲ್ಲಿ ಎರಡೂ ಕೂಡ ಇರುತ್ತೆ. ಕ್ವಶನ್ ನ ನೋಡ್ಕೊಂಡು ನೀವು ಟಿಕ್ ಮಾಡ್ಬೇಕು ಗೈಸ್. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ನೋಡಿ, ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೂ ಒಂದ್ಸಲ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಒಂದ್ಸಲ ನೋಡಿದ್ರೆ ಸ್ವಲ್ಪ ಫಸ್ಟ್ ಬಂದವರು ಸ್ವಲ್ಪ ಅರ್ಥ ಆಗಲ್ಲ. 2-3 ಸಲ, ಅದಕ್ಕೋಸ್ಕರ ವಿಡಿಯೋನ 2 to 3 ಟೈಮ್ಸ್ ಅಲ್ಲಲ್ಲೇ ನೋಡ್ತಾ ಇರ್ಬೇಕು, ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು. ಸೇಮ್ ಟೈಪ್ ಕ್ವಶನ್ ನ 2-3 ನೀವು
ಚೂಸ್ ಮಾಡ್ಕೊಂಡು ಮಾಡ್ಬೇಕು ಗೈಸ್. ನೋಡಿ ಯಾವ್ದೋ 2 ನಂಬರ್ ಇದೆ, ಅದರಲ್ಲಿ ದೊಡ್ಡದು ಚಿಕ್ಕದು ಅಂತ ನಂಬರ್ ಕೊಟ್ಟಿದ್ದಾರೆ. ಸೊ ಅವೆರಡನ್ನು ಕೂಡಿದ್ರೆ ಅಡಿಷನ್ ಮಾಡಿದ್ರೆ 520 ಬರುತ್ತಂತೆ, ಬಿಗ್ಗರ್ ಮತ್ತೆ ಸ್ಮಾಲರ್. ಸರಿನಾ, ಬಿಗ್ಗರ್ ಮತ್ತೆ ಸ್ಮಾಲರ್ ಅಡಿಷನ್. ಬಟ್ ಅಲ್ಲಿ ಈಗ ಏನ್ ಕೇಳಿದ್ರೆ ಕೇಸಲ್ಲಿ ಬಿಗ್ಗರ್ ನಂಬರ್ ಡಿಕ್ರೀಸ್ ಬೈ 4%. ದೊಡ್ಡ ಸಂಖ್ಯೆ 4% ಕಡಿಮೆ ಆಯ್ತು ಅಂದ್ರೆ 96% ತಾನೆ, 96% ಆಫ್ ಬಿಗ್ಗರ್ ಆಯ್ತು. ನಾವು ಸ್ಮಾಲ್ ನಂಬರ್ ಇನ್ಕ್ರೀಸ್ ಮಾಡ್ತಾ ಇರೋದು, ಚಿಕ್ಕ ಸಂಖ್ಯೆನ 12% ಜಾಸ್ತಿ. 12% ಅಂದ್ರೆ 100ಕ್ಕೆ 12 ಅಂದ್ರೆ 112 ಆಯ್ತಲ್ವಾ, 12% ಜಾಸ್ತಿ ಮಾಡಿದ್ದಾರೆ. ಸೊ ಅದಕ್ಕೆ ನಾವು ಪ್ಲಸ್ ಮಾಡೋದು, ಇಲ್ಲಿ ಕಡಿಮೆ ಮಾಡಿದ್ರು ಮೈನಸ್ ಮಾಡ್ಕೊಂಡಿದೀವಿ ಆಫ್ ಸ್ಮಾಲ್ ಪರ್ಸೆಂಟ್. ಏನಾಯ್ತು, ಪರ್ಸೆಂಟೇಜ್ ಕ್ಯಾನ್ಸಲ್ ಆಯ್ತು. ಸೊ ಇದು ನಮ್ಗೆ ಸಿಂಪ್ಲಿಫೈ ಮಾಡಿದ್ರೆ ಬಿಗ್ಗರ್ ನಂಬರ್ ಮತ್ತೆ ಸ್ಮಾಲರ್ ನಂಬರ್ ರೇಷಿಯೋ ಎಷ್ಟು, 7:6 ಅಂತ ಬಂತು. ಬಟ್ ಅವ್ರು ಕ್ವಶನ್ ಅಲ್ಲಿ ಕೇಳಿದಾರೆ ಸಮ್ ಆಫ್ 2 ನಂಬರ್ಸ್ ಅಂತ. ಅವೆರಡು ಆಡ್ ಮಾಡಿದ್ರೆ ಎಷ್ಟಾಗುತ್ತೆ, 520. ಸೊ ಇವೆರಡು ಆಡ್ ಮಾಡ್ತೀವಿ, 13 ಆಯ್ತು. 1ಕ್ಕೆ 40 ಆಯ್ತು ಅಂದ್ರೆ ನಮ್ಗೆ ಚಿಕ್ಕ ನಂಬರ್ ಬೇಕಾಗಿರೋದು 6 ಅಂದ್ರೆ 240 ಆಯ್ತು. ಇನ್ ಕೇಸ್ ಬಿಗ್ಗರ್ ನಂಬರ್ ಕೇಳಿದ್ರೆ 280 ಆಗುತ್ತೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ. ನೋಡಿ ಗೈಸ್, a person earns 16,000 per month and spends 80% of his income and save the remaining amount. So if his income is increased by 20% and expenditure increased by 10%, find the percent increases in his savings. ನೋಡಿ ಕ್ವಶನ್ ಸಿಂಪಲ್ ಆಗಿದೆ. ಯಾವುದೋ ಒಬ್ಬ ಮನುಷ್ಯನಿಗೆ 16,000 ಸಂಬಳ ಅಂತೆ ಮಂತ್ಲಿ. ಅವನು 16,000ದಲ್ಲಿ 80% ಖರ್ಚು ಮಾಡ್ತಾ ಇದ್ದಾನೆ. ಇನ್ ಮಿಕ್ಕಿದ್ನ 80% ಖರ್ಚು ಮಾಡ್ತಾ ಇದ್ದಾನೆ ಅಂದ್ರೆ ಇನ್ ಮಿಕ್ಕಿದ್ದು 20% ಅಲ್ವಾ, ಅದನ್ನ ರಿಮೈನಿಂಗ್ ಸೇವ್ ಮಾಡ್ತಾ ಇದ್ದಾನಂತೆ. ಸರಿನಾ, ಇಫ್ ಅವನ ಇನ್ಕಮ್ ಎಷ್ಟಿದೆ ಅದರಲ್ಲಿ 20% ಜಾಸ್ತಿ ಮಾಡ್ತಾ ಇದ್ದಾರೆ. ಮತ್ತೆ ಎಕ್ಸ್ಪೆಂಡಿಚರ್ ಅಂದ್ರೆ ಖರ್ಚು, ಅದನ್ನು ಕೂಡ 10% ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ಪರ್ಸೆಂಟೇಜ್ ಇನ್ಕ್ರೀಸ್ ಸೇವಿಂಗ್ ಅಂದ್ರೆ ಮಾಮೂಲಿ ಎಷ್ಟು ಉಳಿಸ್ತಾನಲ್ಲ ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಜಾಸ್ತಿ ಆಗಿದೆ ಅಂತ ಕೇಳಿದ್ದಾರೆ ಗೈಸ್. ನೋಡಿ ಪ್ರಶ್ನೆ ಏನಿದೆ ಅದನ್ನ ಬರ್ಕೋಣ. ಫಸ್ಟ್ ಇಲ್ಲಿ ಪರ್ಸೆಂಟೇಜ್ ಚೇಂಜ್ ಇರೋದು ಅದನ್ನ ಕೇಳಿರೋದ್ರಿಂದ ಇದನ್ನ ನಾವು ನೆಗ್ಲೆಕ್ಟ್ ಮಾಡೋಣ. ಎಷ್ಟು ಅಮೌಂಟ್ ಅವನಿಗೆ ಎಷ್ಟು ಸ್ಯಾಲ್ರಿ ಬರ್ತದೆ ಅವೆಲ್ಲ ಬೇಡ, ಇದ್ರಲ್ಲಿ ನಮ್ಗೆ ಪರ್ಸೆಂಟೇಜು ಚೇಂಜ್ ಆಗಿರೋದನ್ನ ಕಂಡುಹಿಡಿಬೇಕು. ಸರಿನಾ, ಅವನು ಈಗ ಟೋಟಲ್ ಇನ್ಕಮ್ ಯಾವಾಗ್ಲೂ ನಾವು ಯಾವುದರಿಂದ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳೋದಿದ್ರೆ ಅವನು ಎಷ್ಟು ಖರ್ಚು ಮಾಡ್ತಾನೆ, ಎಕ್ಸ್ಪೆಂಡಿಚರ್ ಮತ್ತೆ ಎಷ್ಟು ಸೇವ್ ಮಾಡ್ತಾನೆ, ಅದರ ಮೇಲೆ ನಾವು ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಗೈಸ್. ಸೊ ಇನ್ಕಮ್ ಇಲ್ಲಿ ನಾವು 100% ಅಂತ ಅನ್ಕೊಂಡ್ರೆ ಸರಿನಾ, ಅವನ ಎಕ್ಸ್ಪೆಂಡಿಚರ್ ಎಷ್ಟಾಗಿದೆ, ಎಷ್ಟು ಖರ್ಚು ಮಾಡ್ತಾ ಇದ್ದಾನೆ, 80% ಖರ್ಚು ಮಾಡ್ತಾ ಇದ್ದಾನಂತೆ. ಸೊ 100ಕ್ಕೆ 80% ಅಂದ್ರೆ 80 ಅಲ್ವಾ. ಸೊ 80% ಖರ್ಚು ಮಾಡ್ತಾ ಇದ್ದಾನೆ ಅಂದ್ರೆ ಸೇವಿಂಗ್ ಎಷ್ಟು, 100ಕ್ಕೆ 80 ರೂಪಾಯಿ ಖರ್ಚು ಮಾಡ್ತಾ ಇದ್ದೀರಿ ನೀವು ಅಂತ ಹೇಳಿದ್ರೆ ಇನ್ನು ಎಷ್ಟು ಮಿಕ್ಕುತ್ತೆ, 20 ರೂಪಾಯಿ ಅಲ್ವಾ. ಸೊ 20 ರೂಪಾಯಿ ಸೇವಿಂಗ್ ಆಯ್ತು ಗೈಸ್. ನೆಕ್ಸ್ಟ್, ಇಫ್ ಇಸ್ ಇನ್ಕಮ್ ಇನ್ಕ್ರೀಸ್ಡ್ ಬೈ 20%, ಇವನ್ ಇನ್ಕಮ್ ಎಷ್ಟು 100 ರೂಪಾಯಿ ಅಂತ ನಾವು ಅನ್ಕೊಂಡಿದ್ದು, 20% ನ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಇನ್ಕ್ರೀಸ್ ಅಂದ್ರೆ ಅಡಿಷನ್ ಅಲ್ವಾ, 20%. 100ಕ್ಕೆ 20% ಅಂದ್ರೆ 20 ರೂಪೀಸ್ ಅಲ್ವಾ. ಇನ್ಕ್ರೀಸ್ ಅಂದ್ರೆ ನೆಕ್ಸ್ಟ್ ಆಗುತ್ತೆ 120 ರೂಪಾಯಿ ಆಯ್ತು ಗೈಸ್. ಸರಿನಾ, ಎಕ್ಸ್ಪೆಂಡಿಚರ್ ಖರ್ಚು ಎಷ್ಟು ಖರ್ಚಾಗಿತ್ತು, 80 ರೂಪಾಯಿ ಆಗಿತ್ತಲ್ವಾ, ಅದರಲ್ಲಿ 10% ಜಾಸ್ತಿ ಮಾಡ್ತಾ ಇದ್ದಾರೆ. 10%, 80ಕ್ಕೆ 10% ಅಂದ್ರೆ ಎಷ್ಟು ಕ್ಯಾಲ್ಕುಲೇಟ್ ಮಾಡಿ, 8 ರೂಪಾಯಿ ತಾನೆ. ಅದಕ್ಕೆ ಲಾಸ್ಟ್ ಕ್ಲಾಸ್ ಎಲ್ಲಾನು ನೋಡಿ ನಾವ್ ಯಾವ ತರ ಪರ್ಸೆಂಟೇಜು ಎಲ್ಲ ಕ್ಯಾಲ್ಕುಲೇಟ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ಗೈಸ್ 80ಕ್ಕೆ 10% ಅಂದ್ರೆ 8 ರೂಪಾಯಿ ಅಲ್ವಾ, 0 ಕ್ಯಾನ್ಸಲ್ ಆಗುತ್ತೆ, 8 ರೂಪಾಯಿ ತಾನೇ ಉಳಿದಿದ್ದು. 80ಕ್ಕೆ 8 ರೂಪಾಯಿ ಜಾಸ್ತಿ ಆಯ್ತು ಅಂದ್ರೆ ಅಮೌಂಟ್ ಎಷ್ಟಾಯ್ತು, 88 ರೂಪೀಸ್ ಆಯ್ತಲ್ವಾ. ಸೊ 120ರಲ್ಲಿ 88 ರೂಪಾಯಿ ಖರ್ಚು ಮಾಡ್ತಾ ಇದ್ದಾನೆ. ಸೇವ್ ಆಟೋಮೆಟಿಕ್ ಎಷ್ಟು ಬರುತ್ತೆ, ಸೇವ್ 120ರಲ್ಲಿ 88 ಹೋದ್ರೆ ಎಷ್ಟು, 32 ತಾನೆ. ಆಟೋಮೆಟಿಕ್ ಸೇವಿಂಗ್ ಗೊತ್ತಾಗ್ಬೇಕು ನೋಡಿ. 100 ನಿಮ್ಗ ಹತ್ರ 120 ರೂಪಾಯಿ ಇದೆ, 120 ರೂಪಾಯಿಲಿ 88 ರೂಪಾಯಿನ ಖರ್ಚು ಮಾಡ್ಬಿಟ್ಟಿದ್ದೀರಾ ಅಂದ್ರೆ ಇನ್ ಮಿಕ್ಕಿರೋದು ಎಷ್ಟು ನಿಮ್ಮ ಹತ್ರ, ಅದೇ ಸೇವಿಂಗ್ ಇಲ್ಲಿ 32 ರೂಪಾಯಿ. ಅರ್ಥ ಆಯ್ತಾ ಗೈಸ್.
ಅವ್ರೀಗ ಪ್ರಶ್ನೆ ಏನ್ ಕೇಳಿದಾನೆ, ಫೈಂಡ್ ದ ಪರ್ಸೆಂಟೇಜ್ ಇನ್ಕ್ರೀಸಸ್ ಇನ್ ಇಸ್ ಸೇವಿಂಗ್. ಸೇವಿಂಗ್ ಅಂದ್ರೆ ಇದೆ ತಾನೆ, ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂತ ಕೇಳಿದಾನೆ. 20ಕ್ಕೆ ಎಷ್ಟು ಜಾಸ್ತಿ ಆಯ್ತು? 12. 12 ಜಾಸ್ತಿ ಆಯ್ತಲ್ವಾ? 20ಕ್ಕೆ 12 ಜಾಸ್ತಿ ಆದ್ರೆ ತಾನೆ 32 ಆಗೋದು. ಯಾವ್ದು ಕಂಪೇರ್ ಮಾಡ್ತಾ ಇರೋದು? ಇದಕ್ಕಲ್ವಾ? 20 ಕಂಡುಹಿಡಿಬೇಕು. ಪರ್ಸೆಂಟೇಜ್ ತಾನೆ 100%. ಸೊ 10 ಕ್ಯಾನ್ಸಲ್ ಆಯ್ತು. 2 1 2 5 ಸರಿನಾ? 12 5 ಎಷ್ಟು? 60. ಸೊ 60% ಇನ್ಕ್ರೀಸ್ ಆಗಿದೆ. ಯಾವ್ದ್ರಲ್ಲಿ? ಸೇವಿಂಗ್ಸ್ ಅಲ್ಲಿ. ಅಯ್ಯೋ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ನೋಡಿ ಇನ್ನೂ ಒಂದ್ಸಲ ಹೇಳ್ತೀನಿ. ಯಾರೋ ಒಬ್ಬ ಮನುಷ್ಯನಿಗೆ 16,000 ರೂಪಾಯಿ ಸ್ಯಾಲ್ರಿ ಅಂತೆ ಪರ್ ಮಂತ್. ಅವ್ರು ಎಷ್ಟಾರ ಆಗಿರ್ಲಿ, 16,000 ಆಗಿರ್ಲಿ, 26,000 ಆಗಿರ್ಲಿ, ಎಷ್ಟಾರು ಆಗಿರ್ಲಿ, ಬಟ್ ನಾವು ಕಂಡುಹಿಡಿಬೇಕಾಗಿರೋದೇನು? ಸೇವಿಂಗ್ಸ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ ಅಂತ. ಸರಿನಾ? ಅವನು 16,000ದಲ್ಲಿ 80% ಖರ್ಚು ಮಾಡ್ತಾ ಇದ್ದಾನಂತೆ. ಸರಿನಾ? 80% ಖರ್ಚು ಮಾಡ್ತಾ ಇದ್ದಾನೆ ಅವನ ಇನ್ಕಮ್ ಅಲ್ಲಿ. ಅಂದ್ರೆ ಎಷ್ಟು ಪರ್ಸೆಂಟ್ ಸೇವ್ ಆಗುತ್ತೆ? 20% ಸೇವ್ ಆಗೇ ಆಗುತ್ತೆ ತಾನೆ. ಸೊ ಅವನ ಇನ್ಕಮ್ ಅಲ್ಲಿ 20% ಇನ್ಕ್ರೀಸ್ ಮಾಡ್ತಾನಂತೆ. ಮತ್ತೆ ಖರ್ಚನ್ನು ಕೂಡ 10% ಜಾಸ್ತಿ ಮಾಡೋದಿದ್ರೆ ಸೇವಿಂಗ್ ಎಷ್ಟು ಪರ್ಸೆಂಟ್ ಜಾಸ್ತಿ ಆಯ್ತು ಅಂತ ಕೇಳಿದಾರೆ ಅಷ್ಟೇ. ಸರಿನಾ? 100ಕ್ಕೆ 80%, 80 ರೂಪಾಯಿ ಖರ್ಚು ಮಾಡ್ತಾ ಇದ್ದಾನೆ ಅಂದ್ರೆ 20 ರೂಪಾಯಿ ಸೇವ್ ಆಗುತ್ತೆ. 100ಕ್ಕೆ 20% ಅಂದ್ರೆ 20 ರೂಪಾಯಿ, 120 ರೂಪಾಯಿ ಆಗುತ್ತೆ. ಸೊ 80ಕ್ಕೆ ಎಷ್ಟು ಪರ್ಸೆಂಟೇಜ್? ಅವನು 10% ಜಾಸ್ತಿ ಖರ್ಚು ಮಾಡ್ತಾ ಇದ್ದಾನೆ ಅಂದ್ರೆ 88 ಆಯ್ತಲ್ವಾ? ಸೊ 120ರಲ್ಲಿ 88 ಖರ್ಚು ಮಾಡ್ತಾನೆ ಅಂದ್ರೆ ಉಳ್ಕೊಳ್ಳೋದೆಷ್ಟು? 32. ಸೊ ನಮ್ಗೆ ಲಾಸ್ಟ್ 20 ರೂಪಾಯಿ ಉಳಿದಿತ್ತು. ಸರಿನಾ? ಲಾಸ್ಟ್ ಕೇಸಲ್ಲಿ ಈಗ ಅವನಿಗೆ 32 ರೂಪಾಯಿ ಜಾಸ್ತಿ ಆಗಿದೆ, ಖರ್ಚು ಜಾಸ್ತಿ ಮಾಡ್ತಾ ಇರೋದ್ರಿಂದ. ಸೊ 20ರಲ್ಲಿ 32 ಎಷ್ಟು ಜಾಸ್ತಿ ಆಯ್ತು? 12 ರೂಪಾಯಿ ಜಾಸ್ತಿ ಆಯ್ತು. ಯಾವ್ದಕ್ಕೆ? 20ಕ್ಕೆ ತಾನೇ ಕಂಪೇರ್ ಮಾಡ್ತಾ ಇರೋದು. ಸೊ 20 ಪರ್ಸೆಂಟೇಜ್ ಮಾಡ್ಬೇಕು ಅಂದ್ರೆ ಇಂಟು 100 ಮಾಡ್ತೀವಿ. ಸರಿನಾ? ಟೋಟಲ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ 12 5 60. ಸೊ 60% ಜಾಸ್ತಿ ಆಗಿದೆ ಸೇವಿಂಗ್ಸ್ ಅಲ್ಲಿ. ಸೊ ಮುಂದಿನ ಪ್ರಶ್ನೆ ನೋಡೋಣ ಗೈಸ್. ಮುಂದಿನ ಕ್ವಶನ್ ನೋಡೋಣ ಗೈಸ್. ಎ ಸ್ಟೂಡೆಂಟ್ ಮಲ್ಟಿಪ್ಲೈಡ್ ಎ ನಂಬರ್ by 4/5 instead of 5/4. What is the percentage error in the calculation? ಯಾವುದೋ ಒಬ್ಬ ವಿದ್ಯಾರ್ಥಿ ಯಾವುದೋ ಒಂದು ನಂಬರ್ಗೆ 4/5 ಅಂತ ಮಲ್ಟಿಪ್ಲೈ ಮಾಡ್ಬಿಡ್ತಾನಂತೆ. ಯಾವ್ದ್ರ ಬದಲು? 5/4 ಅನ್ನೋ ಬದಲು. ಯಾವ್ದನ್ನ ತಪ್ಪು ಮಾಡಿರೋದು? 4/5 ಅನ್ನೋದ ತಪ್ಪಾಗಿ ಮಲ್ಟಿಪ್ಲೈ ಮಾಡಿರ್ತಾರೆ. ಸರಿ ನಂಬರ್ ಯಾವುದು? 5/4. ಸೊ ವಾಟ್ ಇಸ್ ದ ಪರ್ಸೆಂಟೇಜ್ ಎರರ್? ಆ ನಂಬರಿನ ವ್ಯತ್ಯಾಸ, ಪರ್ಸೆಂಟೇಜ್ ಎರರ್ ಎಷ್ಟು ಆಗುತ್ತೆ ಅಂತ ಕೇಳಿದರೆ ನೋಡಿ. 4/5 5/4 ಅಲ್ವಾ? 4/5 ಹಾಕಿದ್ದೇನೆ, 5/4 ಬಂತು. ಸೊ 5ಗೂ 4ಗೂ LCM ಎಷ್ಟಾಗುತ್ತೆ? 20. LCM 20 ಆಗುತ್ತೆ ಅಲ್ವಾ? ಸೊ ತಪ್ಪತ್ತಾಗಿರೋ ನಂಬರ್ ಎಷ್ಟು? 5 ಇಂದ್ರ 4, 5 4s 20, 4 ಅಂದ್ರೆ 4 into 4 16. ಇದು ರಾಂಗ್ ಆಗಿ ಒತ್ತಿರುವಂತಹ ನಂಬರು. ಸರಿನಾ? ನೆಕ್ಸ್ಟ್ 5 ಅಂದ್ರೆ 4 5s 20, 5 into 5 25. ಅವನು ಹಾಕ್ಬೇಕಾಗಿರೋ ನಂಬರ್ 25. ಸರಿನಾ? ಅವ್ರೇನ್ ಕೇಳಿರೋದು ಎರರ್ ಎಷ್ಟು ಬಂತು ಅಂತ. 16 ಹಾಕಿದ್ದಾನೆ, 25 ಬದಲು ಅಲ್ವಾ? ಎಷ್ಟು ವ್ಯತ್ಯಾಸ ಆಯ್ತು? 9 ವ್ಯತ್ಯಾಸ ಆಯ್ತು. ಸರಿನಾ? ಎಷ್ಟಕ್ಕೆ ಹಾಕ್ಬೇಕಾಗಿತ್ತು? 25 ಹಾಕ್ಬೇಕಾಗಿತ್ತಲ್ವಾ? 25 ಹಾಕ್ಬೇಕಾಗಿತ್ತು, 9 ಅವನು ಕಡಿಮೆ ಹಾಕಿದ್ದಾನೆ. ಸೊ ಅದನ್ನ ಪರ್ಸೆಂಟೇಜ್ ಚೇಂಜ್ ಮಾಡ್ಬೇಕು ಅಂದ್ರೆ ಇಂಟು 100 ಮಾಡ್ತೀವಿ. 25 1 25 4. ಸೊ 36% ಎರರ್ ತೋರಿಸ್ತಿದೆ ಗೈಸ್. ನೋಡಿ ಇನ್ನೊಂದ್ಸರಿ ಹೇಳ್ತೀನಿ. ಎ ಸ್ಟೂಡೆಂಟ್ ಮಲ್ಟಿಪ್ಲೈಡ್ ಎ ನಂಬರ್ by 4/5 instead of 5/4. ವಾಟ್ ಇಸ್ ದ ಪರ್ಸೆಂಟೇಜ್ ಎರರ್? ಯಾವುದೋ ಒಬ್ಬ ವಿದ್ಯಾರ್ಥಿ ಒಂದ್ ನಂಬರ್ಗೆ 4/5 ಅಂತ ತಪ್ಪಾಗಿ ಮಲ್ಟಿಪ್ಲೈ ಮಾಡಿರ್ತಾನೆ, ಗುಣಾಕಾರ ಮಾಡಿರ್ತಾನೆ. ಯಾವ್ದು ಮಾಡ್ಬೇಕಾಗಿತ್ತು? ಅವನು 5/4 ಅಂತ ಮಾಡ್ಬೇಕಿತ್ತು. ಸೊ ಅದು 4/5 ಅಂತ ಮಾಡಿದಾಗ ಪರ್ಸೆಂಟೇಜ್ ಎರರ್, ಆ ಪರ್ಸೆಂಟೇಜ್ ವ್ಯತ್ಯಾಸ ಎಷ್ಟು ಚೇಂಜ್ ಆಯ್ತು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇದ್ರಲ್ಲಿ ನಾವು 4 ಮತ್ತೆ 5ಕ್ಕೆ LCM ಕ್ಯಾಲ್ಕುಲೇಟ್ ಮಾಡ್ತೀವಿ. ಲಸಹ LCM ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟಾಗುತ್ತೆ? 5 4 20 ಆಯ್ತಲ್ವಾ? ಸೊ 20 ಆಯ್ತು ಅಂದ್ರೆ ಇವೆರಡು LCM ತಗೊಂಡು 20 ಆಯ್ತು. 5 ಇಂದ 20 ಎಷ್ಟಾಗುತ್ತೆ? 4 ಟೈಮ್ಸ್ ಆಗುತ್ತೆ. ಸೊ 4 into 4 ಮಾಡಿ ಇಲ್ಲಿಗೆ. 4 into 4 ಮಾಡಿದ್ರೆ 16 ಆಯ್ತಲ್ವಾ? ಸೇಮ್ ಅದೇ ರೀತಿ 5 ಇಂದ 20 ಎಷ್ಟಾಗುತ್ತೆ? 5 ಟೈಮ್ಸ್ ಆಗುತ್ತೆ. ಸೊ 5 into 5 ಮಾಡಿ ಎಷ್ಟಾಯ್ತು? 25. ಸರಿನಾ? ಇವೆರಡರ ವ್ಯತ್ಯಾಸ ಎಷ್ಟಿದೆ? 9 ಇದೆ. ಅವನು
ಕ್ಯಾಲ್ಕುಲೇಟ್ ಮಾಡ್ತಿರೋದು ಯಾವುದು 16 ಹಾಕ್ಬಿಟ್ಟಿದ್ದಾನೆ 25 ಬದಲು. ನಾವು ಕಂಪೇರ್ ಮಾಡ್ಬೇಕಾಗಿರೋದು ಯಾವ್ದು 25 ತಾನೆ. ಸೊ ಅದನ್ನ ಡಿನಾಮಿನೇಟರ್ ಬರ್ಕೊಂಡು 25ಕ್ಕೆ ಅವನು 9ನ ಕಡಿಮೆ ಹಾಕಿದ್ದಾನೆ ಅಲ್ವಾ. 25ಕ್ಕೆ 9 ನಂಬರ್ನ ಕಡಿಮೆ ಹಾಕಿರೋದ್ರಿಂದ ಎಷ್ಟು ಪರ್ಸೆಂಟೇಜ್ ಚೇಂಜ್ ಆಯಿತು ಅಂತ ಕೇಳಿದ್ದಾರೆ. ಪರ್ಸೆಂಟೇಜ್ ಅಂದ್ರೆ ಇಂಟು 100. ಸೊ 25 4s 100, 9 4 36, 36%. ಓಕೆ ಗೈಸ್, ಐ ಹೋಪ್ ಗೈಸ್ ಈ ವಿಡಿಯೋ ಮತ್ತೆ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವಿಡಿಯೋಸು ಇನ್ನೂ ಜಾಸ್ತಿ ಆಗಬೇಕು. ನೀವು ಎಷ್ಟು ಸಬ್ಸ್ಕ್ರೈಬು ಲೈಕು ಶೇರ್ ಮಾಡ್ತೀರಾ ಅಷ್ಟು ನಮಗೆ ಮೋಟಿವೇಟ್ ಆಗುತ್ತೆ. ಸೊ ಅದಕ್ಕಾಗಿ ಗೈಸ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಮುಂದಿನ ಕ್ಲಾಸಲ್ಲಿ ಸಿಗೋಣ ಗೈಸ್. ಥ್ಯಾಂಕ್ ಯು.